ಗೈಸ್ ಫೈನಲ್ ಆಗಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ರಿಸಲ್ಟ್ಗೋಸ್ಕರ ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರೆ ಇನ್ನು ಮುಂದೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಇವತ್ತೇ ನಿಮ್ಮೊಂದು ರಿಸಲ್ಟ್ ಬರ್ತದೆ ಅಂದ್ರೆ ಏಪ್ರಿಲ್ 9ನೇ ತಾರೀಕು ನಿಮ್ಮೊಂದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ತುಂಬಾ ಜನರು ಕೂಡ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ರಿಸಲ್ಟ್ ಅನ್ನೋದು ಏಪ್ರಿಲ್ 9 ಇವತ್ತು ರಿಸಲ್ಟ್ ಬರುತ್ತೆ. ಆದರೆ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಏನು ತುಂಬ ಜನರ ಒಂದು ಡೌಟು. ಚೆಕ್ ಮಾಡೋದು ಕೂಡ ತುಂಬ ಜನ ಬರಲ್ಲ. ಅದಕ್ಕೋಸ್ಕರ ತುಂಬ ಜನ ಏನು ಮಾಡ್ತೀರಾ, ನಿಮ್ಮ ಸ್ಕೂಲ್ ಹೋಗೋದು ಮತ್ತು ಇಲ್ಲಾಂದ್ರೆ ಕಂಪ್ಯೂಟರ್ ಸೆಂಟರ್ ಹೋಗಿ ಅವ್ರಿಗೆ ಅಮೌಂಟ್ ಕೊಟ್ಟು ನಿಮ್ಮ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಹೋಗ್ತೀರಾ. ಆದರೆ ಬಟ್ ನೀವು ಈಗ ನನ್ನ ವಿಡಿಯೋ ನೋಡ್ತಾ ಇದ್ರಲ್ಲ, ಇನ್ನು ಮುಂದೆ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಏನಲ್ಲ, ಕೇವಲ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಆರಾಮಾಗಿ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅನ್ನೋದು ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಚೆಕ್ ಮಾಡ್ಬೋದು. ಆದರೆ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಒಂದಿರಬೇಕು, ಏನಂದ್ರೆ ನಿಮ್ಮೊಂದು ಮೊಬೈಲ್ ಇಂಟರ್ನೆಟ್. ಅದು ಯಾವ ರೀತಿ ಏನು ಅದು ಮೊಬೈಲ್ ಫೋನಿಂದ ನಿಮ್ಮೊಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಂದ್ರೆ, ರಿಸಲ್ಟ್ ಒಂದು ಏಪ್ರಿಲ್ 9ನೇ ತಾರೀಕು ನಿಮಗೆ ಬರೋದು ಗೊತ್ತಾಯ್ತು. ಅದ್ರ ಬಟ್ ಯಾವ ಒಂದು ಟೈಮಿಗೆ ಬರುತ್ತೆ ಮತ್ತೆ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಯಾವ ಟೈಮಲ್ಲಿ ಚೆಕ್ ಮಾಡಬೇಕು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಯಾರೆಲ್ಲ ನಮ್ಮ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಲೇಡೀಸ್ ಇದ್ದರೆ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಎಲ್ಲರಿಗೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಅದ್ರ ಜೊತೆಗೆ ಇನ್ನೂ ನಮ್ಮೊಂದು ಟಿಪ್ಸ್ ಎಲ್ಲ ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತು ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನನ್ನ ರಿಕ್ವೆಸ್ಟ್ ಏನಂದ್ರೆ ಕಮೆಂಟ್ ಹಾಕೋದು ಮರಿಬೇಡಿ. ಏನಂದ್ರೆ ನೀವು ಎಲ್ಲಿಂದ ರಿಸಲ್ಟ್ ಚೆಕ್ ಮಾಡ್ತಾ ಇದ್ದಾರೆ ಮತ್ತು ಅದ್ರ ಜೊತೆ ನಿಮ್ಮ ಒಂದು ರಿಸಲ್ಟ್ ಈ ಒಂದು ವಿಡಿಯೋ ನೋಡಿ ಚೆಕ್ ಮಾಡಿದಾಗ ಎಷ್ಟಂದರೆ ನಾ ಹೇಳೋ ಮೆಥಡ್ನಿಂದ ಚೆಕ್ ಮಾಡಿದಾಗ ಎಷ್ಟು ನಿಮ್ಮ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಆಗಿದೆ, ಎಷ್ಟು ಪರ್ಸೆಂಟೇಜ್, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಿಗೆ. ಯಾಕಂದರೆ ನೀವು ಹಾಕಿದರೆ ನೀವು ಹಾಕುವಂಥ ಒಂದೊಂದು ಕಮೆಂಟು ಅದನ್ನು ನೋಡಿ ನಾನು ತುಂಬ ಖುಷಿ ಪಡ್ತೀನಿ. ಅದಕ್ಕೋಸ್ಕರ ಹಾಕಿ ಮರಿಬೇಡಿ. ಮತ್ತು ಅದ್ರ ಜೊತೆಗೆ ಆ ದೇವರಲ್ಲಿ ಕೂಡ ನಾನು ಕೇಳ್ಕೊತೀನಿ ಏನಂದ್ರೆ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪಾಸ್ ಆಗಲಿ. ಅವ್ರ ಜೀವನ, ಮುಂದಿನ ಜೀವನ ಇನ್ನೂ ತುಂಬ ಇದೆ. ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ ಆ ದೇವರಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ಬೇಡ್ಕೋತೀನಿ ಅಷ್ಟೇ, ಏನಲ್ಲ. ಈಗ ನಾನು ನಿಮಗೆ ಮೊದಲು ಯಾವ ರೀತಿ ರಿಸಲ್ಟ್ ಚೆಕ್ ಮಾಡಿದ್ರೆ ಏನಲ್ಲ, ತುಂಬ ಸಿಂಪಲ್. ನನಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿಬಿಡ್ತೀನಿ. ನೀವೇ ನೋಡಿ, ನಿಮ್ಮ ಮನೆಯಲ್ಲೇ ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ಯಾರ್ದೋ ಒಂದು ಮೊಬೈಲ್ ತೊಗೊಳ್ಳಿ. ಜಸ್ಟ್ ಆ ಮೊಬೈಲ್ ತೊಗೊಂಡ ತಕ್ಷಣ ನೀವು ನೋಡ್ಕೊ ಇಂಟರ್ನೆಟ್ ಅನ್ನೋದು ಆನ್ ಮಾಡಿ. ಮೇನ್ ಇಂಪಾರ್ಟೆಂಟ್, ಆ ಮೊಬೈಲ್ ಇಂಟರ್ನೆಟ್ ಆನ್ ಮಾಡಿದ ತಕ್ಷಣ ಏನು ಮಾಡೋಂಗಿಲ್ಲ, ನಿಮ್ಮ ಕ್ರೋಮ್ ಆಗಿರ್ಬೋದು, ಗೂಗಲಲ್ಲೇ ಆಗಿರ್ಬೋದು, ನೀವೇ ನೋಡಿ ಓಪನ್ ಮಾಡಿದ ತಕ್ಷಣ ಏನು ಮಾಡಿ, ನನ್ನ ವಿಡಿಯೋ ತೆಲುಗು ಡಿಸ್ಕ್ರಿಪ್ಷನ್ ಕೂಡ ನಿಮಗೆ 2 ಲಿಂಕ್ ಹಾಕಿದ್ದೀನಿ. 2 ಲಿಂಕ್ ವೆಬ್ಸೈಟ್ ಮೂಲಕ ನೀವು ಚೆಕ್ ಮಾಡ್ಕೊಳ್ಬೋದು. 2 ಗೌರ್ಮೆಂಟ್ದು. ಆ್ಯಕ್ಚುಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡ್ಕೊ www.kar-result. ನೋಡಿ ಇಲ್ಲಿ ನೋಡಿ result.nic.in2026 ಅಂತ ಇದೆ, ಮೇಲ್ಗಡೆ ಬಂದಿದೆ. ಯಾಕಂದ್ರೆ ತುಂಬ ಜನ ಈಗಾಗಲೇ ಆಲ್ಮೋಸ್ಟ್ ಸರ್ಚ್ ಮಾಡಿದರೆ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡೋಲ್ಲ. ಓಕೆ, ನೀವು ಏನು ಮಾಡೋಲ್ಲ, ಜಸ್ಟ್ ಎಕ್ಸಾಮ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡೋದು. ಎಕ್ಸಾಮ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಈ ರೀತಿ ಅನೌನ್ಸ್ಮೆಂಟ್ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ನೋಡಿ ಬಂದಿದೆ ನೋಡಿ, ಆಲ್ರೆಡಿ ಬಂದಿದೆ. ಇವತ್ತು ಡೇಟ್ ಎಷ್ಟು 8. ಇಲ್ಲಿ ನೋಡಿ ಆಲ್ಮೋಸ್ಟ್ ರಿಸಲ್ಟ್ ಬಂದಿದೆ ನೋಡಿ. ಇಲ್ಲಿ ನೋಡಿ 2025 ಪಿ ಯು ಸಿ ಎಕ್ಸಾಮ್ ರಿಸಲ್ಟ್, ಫಸ್ಟ್ ಎಕ್ಸಾಮ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗಿದೆ. ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದು ಇದು ಯಾವಾಗಂದ್ರೆ ಏಪ್ರಿಲ್ 8ನೇ ತಾರೀಕು. ನೋಡ್ಕೊಳ್ಳಿ, ಏಪ್ರಿಲ್ 8ನೇ ತಾರೀಕು ನೈಟ್ 9 ಗಂಟೆ ಶೂಟ್ ಮಾಡ್ತಾರೆ. ಅದ್ರ ಬಟ್ಟು ಆಲ್ರೆಡಿ ಬಂದಿದೆ. ಜಸ್ಟ್ ಏನು ಮಾಡೋಣ, ಈ ಲಿಂಕ್ ಇದೆಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಬಟ್ಟು ಇಲ್ಲಿ ಓಪನ್ ಆಗ್ತಾ ಇಲ್ಲ. ನೋಡ್ಕೊಳ್ಳಿ, ಇಲ್ಲಿ ಆಲ್ಮೋಸ್ಟ್ ಇದೆ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ 2026 ಅಂತ ಇದೆ. ಅದ್ರ ಬಟ್ಟು ಇಲ್ಲಿ ಫಲಿತಾಂಶ ಅಂತ ಪ್ರಕಟಣೆ ಆಗಿದೆ ನೋಡಿ. 2026 ದ್ವಿತೀಯ ಅಂದ್ರೆ ನೋಡಿ, ದ್ವಿತೀಯ ಪಿ ಯು ಸಿ ಪರೀಕ್ಷೆ 1 ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿದ್ರೆ, ಎಕ್ಸಾಮ್ ರಿಸಲ್ಟ್ ಅಂತ ಕೊಟ್ಟಿದ್ರೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗ್ತಲ್ಲ. ಯಾಕಂದ್ರೆ ನಾಳೆ ಓಪನ್ ಆಗುತ್ತೆ. ನಾಳೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂದ್ರೆ, ನಾಳೆ ಅಲ್ಲ, ಸಾರಿ ಇವತ್ತು. ವಿಡಿಯೋ ಯಾವಾಗ ಅಪ್ಲೋಡ್ ಆಗ್ತಿದೆ, ಮಾರ್ಚ್ ಅಂದರೆ ಏಪ್ರಿಲ್ 9ನೇ ತಾರೀಕಲ್ಲ, ಇವತ್ತೇ. ಅಂದರೆ ಆ್ಯಕ್ಚುಲಿ ನೀವೇನು ಮಾಡ್ಕೋ, ಇವತ್ತು ಎಷ್ಟು ಗಂಟೆಗೆ ಮ್ಯಾಕ್ಸಿಮಮ್ ಅಂದರೆ 3-3:30 ನಂತರ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಅನ್ನೋದು ಆಗುತ್ತೆ. ಇಲ್ಲ ಅಂದ್ರೆ ಸರ್ವರ್ ಬಿಸಿ ಆಯ್ತಂದ್ರೆ 9 ಗಂಟೆ ಈ ರೀತಿ, ಅಂದರೆ ಒಂದು 6 ಗಂಟೆ ಸಾಯಂಕಾಲ ಈ ರೀತಿ ನೀವು ಅಲ್ಲಿ ಕೂಡ ಓಪನ್ ಮಾಡ್ಬೋದು. ಆ್ಯಕ್ಚುಲಿ ಬಂದಿದೆ ಆಲ್ಮೋಸ್ಟ್. ನಾನು ವಿಡಿಯೋ ಶೂಟ್ ಮಾಡೋದು ಏಪ್ರಿಲ್ 8ನೇ ತಾರೀಕು, ಅದ್ರ ಬಟ್ ಅಪ್ಲೋಡ್ ಮಾಡ್ತಾರೆ 9ನೇ ತಾರೀಕು. ಅದ್ರ ಬಟ್ಟು ಈಗ ನೋಡಿ, ಬೆಳಿಗ್ಗೆ ಅಪ್ಲೋಡ್ ಮಾಡ್ತೀನಿ 9ನೇ ತಾರೀಕು. ಅದ್ರ ಬಟ್ಟು ಈಗ ನೋಡಿ ಲಿಂಕ್ ಇದೆ, ಅದ್ರ ಬಟ್ಟು ಓಪನ್ ಆಗ್ತಲ್ಲ. ಯಾಕೆ ಆಗ್ತಾನೆ, ಅದರಲ್ಲಿ ಇನ್ನೂ ಡೇಟಾ ಎಂಟರ್ ಮಾಡಿಲ್ಲ. ಅದ್ರ ಬಟ್ ನಿಮಗೆ ಸಾಯಂಕಾಲ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರು ಕೂಡ ಈ ರೀತಿ ಮಾಡಿ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಇದ್ರೇನೂ ಇಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗ್ತಾ. ಇಲ್ಲಿ ಮಾಡಬೇಕು, ನಿಮ್ಮೊಂದು ಆಲ್ ಟಿಕೆಟ್ ನಂಬರ್ ಹಾಕಬೇಕು. ಅಂದರೆ ನಿಮ್ಮ ಆಲ್ ಟಿಕೆಟಲ್ಲಿ ಯಾವ ಒಂದು ನಂಬರ್ ಇದೆ ಆ ನಂಬರ್ ಹಾಕಬೇಕು. ಮತ್ತು ಅದ್ರ ಜೊತೆ ನೀವು ಯಾವ ಒಂದು ಕೋರ್ಸ್ ಮಾಡಿದ್ರೆ ಆ ಕೋರ್ಸ್ ಹಾಕಬೇಕು. ಸೈನ್ಸ್ ಮಾಡಿದ್ರೆ ಸೈನ್ಸು, ಆರ್ಟ್ಸ್ ಮಾಡಿದ್ರೆ ಆರ್ಟ್ಸು, ಕಾಮರ್ಸ್ ಮಾಡಿದ್ರೆ ಕಾಮರ್ಸ್ ಸೆಲೆಕ್ಟ್ ಮಾಡಿದರೆ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಒಂದು ಏನು ಬರ್ದಂಥ ಅನಿವಾರ್ಯ ಏನಿದೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನಿಮ್ಮ ಕಣ್ಮುಂದೆ ಬರುತ್ತೆ. ಈ ರೀತಿ ಮಾಡಿ ನೀವು ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಈಗ ಆಲ್ರೆಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಅದ್ರ ಬಟ್ ಈಗ ಓಪನ್ ಆಗ್ತಲ್ಲ. ಯಾಕಂದರೆ ಇನ್ನೂ ಅದು ಇನ್ನಾಗಿಲ್ಲ. ನಿಮಗೆ ಸಾಯಂಕಾಲವರೆಗೆ ಬರುತ್ತೆ, ಬೇಗ ಚೆಕ್ ಮಾಡ್ಕೋಬೋದು. ಮೇ ಬಿ ನಿಮಗೆ 3 ಗಂಟೆ ಈ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೋಟು ಏನೂ ಅಲ್ಲ, ನಾನು ಈ ವಿಡಿಯೋದಲ್ಲಿ 2 ವೆಬ್ಸೈಟ್ ಲಿಂಕ್ ಹಾಕಿದ್ದೀನಿ. ಈ 2 ಮೂಲಕ ಕೂಡ ಚೆಕ್ ಮಾಡ್ಕೊಳ್ಳಿ. ಅದ್ರ ಬಟ್ ಈಗ ವೆಬ್ಸೈಟ್ ಇದೆ, ಓಪನ್ ಇದೆ. ಅದ್ರ ಬಟ್ ಅದರಲ್ಲಿ ನಿಮ್ಮ ಇನ್ನೂ ಏನು ಮಾಡಿಲ್ಲ,
ಬೆಳಗ್ಗೆ ಮ್ಯಾಕ್ಸಿಮಮ್ ಅಂದರೆ ನೋಡ್ಬೇಕು ಮಧ್ಯಾಹ್ನ ಅಷ್ಟರಲ್ಲಿ ಬರುತ್ತೆ. ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ನಾ ಆ್ಯಕ್ಚುಲಿ ಎಲ್ಲರ ದೇವರಲ್ಲಿ ಕೇಳ್ಕೋದು ಇಷ್ಟೇ, ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಪಾಸ್ ಆಗಬೇಕು, ಪಾಸ್ ಆಗಲಿ ಅಂತಲೇ ಕೇಳ್ಕೊತೀನಿ. ಆ್ಯಕ್ಚುಲಿ ಉಂಟು ಯಾರಾದರೂ ಫೇಲ್ ಆದರೆ ದಯವಿಟ್ಟು ಹೇಳ್ತಾನೆ, ಯಾರು ಕೂಡ ಬೇಜಾರಾಗಬೇಡಿ. ಜೀವನದಲ್ಲಿ ಪಾಸ್ ಫೇಲ್ ಇದು ಇಂಪಾರ್ಟೆಂಟ್, ನೀವು ಇದು ನಮಗೆಲ್ಲ ಆಗೋದೆ. ಯಾಕಂದರೆ ಫೇಲ್ ಆದರೂ ನಡೀತೆ, ಪಾಸ್ ಆದರೂ ನಡೀತೆ. ಅದ್ರ ಬಿಟ್ಟರೆ ನಿಮ್ಮ ಧೈರ್ಯ ಇರಬೇಕು, ಮುಂದೆ ಕಟ್ಟಿ ಬರಿತೀನಿ ಅಂತ ಇರಬೇಕು, ಛಲ ಇರಬೇಕು. ಅದ್ರ ಬಿಟ್ಟರೆ ಏನೂ ಇಲ್ಲ. ಮತ್ತು ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೋಗ್ಬೇಡಿ. ತುಂಬ ಇತ್ತೀಚೆಗೆ ನೋಡಿದ್ರೆ 2025ರಲ್ಲಿ ಯಾವ ರೀತಿ ಆಯಿತು ಆ ರೀತಿ ಮಾಡೋಕ್ಕೋಗ್ಬೇಡಿ. ಎಲ್ಲರೂ ಪಾಸ್ ಆಗ್ತಾರೆ, ಫೇಲ್ ಆದರೂ ಕೂಡ ಏನು ಮಾಡೋಲ್ಲ, ಮತ್ತೆ ಎಕ್ಸಾಮ್ ಕಟ್ಟಿ ಬರೋದು ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಮತ್ತೆ ಬರೋದು ಮತ್ತೆ ನಮ್ಮದು. ಯಾಕಂದರೆ ಫೇಲು ಪಾಸ್ ಆದವ್ರು ಏನಿಲ್ಲ, ಜಸ್ಟ್ ನಿಮ್ಮ ನಾಲೆಜ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನೋ ತುಂಬ ಸಿಂಪಲ್. ನಮಗೆ ಈ ಒಂದು ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನಮಗೆ ಎಕ್ಸಾಮ್ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಅದಕ್ಕೋಸ್ಕರ ಬೇಗ ಈ ಒಂದು ವಿಡಿಯೋ ನೀವೇನು ಮಾಡಬೇಕು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲ್ ಗ್ರೂಪ್ಸ್ ಎಲ್ಲ ಕಡೆ ಶೇರ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದರೆ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೆ. ಜೀವನದ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೆ.